ಎಲ್ಲರಿಗೂ ನಮಸ್ಕಾರ. ಇಂದಿನ ಶ್ಲೋಕದಲ್ಲಿ ಅಂದರೆ ಶ್ಲೋಕ 9ರಲ್ಲಿ ದುರ್ಯೋಧನನು ತನ್ನ ಸೇನೆಯ ಶಕ್ತಿಯ ಬಗ್ಗೆ ಹೆಮ್ಮೆಪಟ್ಟನು. ಆದರೆ ತಕ್ಷಣದ ನಂತರ ಶ್ಲೋಕ 10ರಲ್ಲಿ ದುರ್ಯೋಧನನು ಎರಡೂ ಪಕ್ಷದ ಸೇನೆಯ ಶಕ್ತಿಯ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದರು. ಅಂದರೆ ದುರ್ಯೋಧನನ ಮನಸ್ಸಿನಲ್ಲಿ ಆತಂಕ ಶುರುವಾಗುತ್ತದೆ. ಏಕೆಂದರೆ ಪಾಂಡವರ ಸೇನೆಯು ಸತ್ಯ, ಧರ್ಮ ಮತ್ತು ಭೀಮನ ಶೌರ್ಯದಿಂದ ಬಲಿಷ್ಠವಾಗಿದೆ. ಆದರೆ ತನ್ನ ಸೇನೆಗೆ ಮಹಾಶೂರ ಭೀಷ್ಮ ಇದ್ದರೂ ಅದು ಪಾಂಡವರ ಸೇನೆಯಷ್ಟು ಶಕ್ತಿಯುತವಾಗಿಲ್ಲ ಎಂದು ದುರ್ಯೋಧನನು ತನ್ನೊಳಗೆ ಹೇಳಿಕೊಳ್ಳುತ್ತಾರೆ. ಇದರಿಂದ ಅವನೊಳಗೆ ಸ್ವಲ್ಪ ಅಶಾಂತಿ ಮತ್ತು ಭಯ ಹುಟ್ಟಿದೆ. ಹೀಗಾಗಿ ದುರ್ಯೋಧನನು ಶ್ಲೋಕ 11ರಲ್ಲಿ ತನ್ನ ಸೇನೆಯನ್ನು ಕುರಿತು ಈ ರೀತಿ ಸೂಚನೆ ಕೊಡಲು ಆರಂಭಿಸುತ್ತಾರೆ. ನಮ್ಮ ಸೇನೆಯ ಮೂಲ ಶಕ್ತಿ ಭೀಷ್ಮ ಪಿತಾಮಹರು. ಹಾಗಾಗಿ ಅವರು ಬಲವಾಗಿ ಸುರಕ್ಷಿತವಾಗಿ ಹೋರಾಡಲು ನಾವು ಎಲ್ಲರೂ ಅವರ ಸುತ್ತಲೂ ನಿಂತು ಕಾವಲು ಕಾಯಬೇಕು ಎಂದು ದುರ್ಯೋಧನನು ಹೇಳುತ್ತಾರೆ. ಇದನ್ನು ಕೇಳಿದ ನಂತರ ಕೌರವರ ಹಿರಿಯರಲ್ಲಿ ಶ್ರೇಷ್ಠರಾದ ಭೀಷ್ಮರು ತಮ್ಮ ಶಂಖವನ್ನು ಭಾರೀ ಘೋಷದಿಂದ ಊದಿ ಎಲ್ಲ ಕೌರವರ ಯೋಧರ ಮನಸ್ಸಿಗೆ ಧೈರ್ಯ ತುಂಬುತ್ತಾರೆ. ಆ ಶಂಖನಾದವು ಸಿಂಹದ ಗರ್ಜನೆಯಂತೆ ಗಂಭೀರವಾಗಿ ಮೊಳಗಿತ್ತು. ಇದರಿಂದ ಯುದ್ಧ ಆರಂಭದ ತೀವ್ರ ವಾತಾವರಣ ಸ್ಪಷ್ಟವಾಗುತ್ತದೆ. ಭೀಷ್ಮರ ಶಂಖಧ್ವನಿಯಿಂದ ದುರ್ಯೋಧನನ ಮನಸ್ಸಿಗೆ ಅಪಾರ ಸಂತೋಷ ಮತ್ತು ಧೈರ್ಯ ತುಂಬಿತು. ಇಲ್ಲಿಗೆ ಶ್ಲೋಕ 12 ಮುಕ್ತಾಯವಾಯಿತು. ಶ್ಲೋಕ 13ರಲ್ಲಿ ಭೀಷ್ಮರ ಶಂಖಧ್ವನಿಯ ನಂತರ ತಕ್ಷಣವೇ ಕೌರವರ ಉಳಿದ ಸೇನೆಯೂ ಸಹ ಬೇರೆ ಬೇರೆ ಬಗೆಯ ವಾದ್ಯಗಳನ್ನು ಮೊಳಗಿಸಲು ಪ್ರಾರಂಭಿಸಿದರು. ಆ ಗಂಭೀರ ಧ್ವನಿಯಿಂದ ವಾತಾವರಣವೇ ಕಂಪಿಸಿಕೊಂಡಂತೆ ಆಯಿತು. ಹಾಗಾದರೆ ಕೌರವರ ಧ್ವನಿಗೆ ಪ್ರತಿಕ್ರಿಯೆಯಾಗಿ ಶ್ರೀಕೃಷ್ಣ ಮತ್ತು ಅರ್ಜುನರು ಏನು ಮಾಡಿದರು ಎಂದು ಮುಂದಿನ ಶ್ಲೋಕದಲ್ಲಿ ತಿಳಿದುಕೊಳ್ಳೋಣ.